ಬೇಕು ಬೇಕೇ ಬೇಕು ಖಾತ್ರಿ ಬೇಕು ಅಂಬೇಡ್ಕರ್ ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಖಾತ್ರಿ ಬೇಕು ಬೇಕೇ ಬೇಕು ಖಾತ್ರಿ ಬೇಕು ಪಾರ್ಕಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧ್ಯಕ್ಷರಿಗೆ ಮನವಿ ಕೊಡಬೇಕು ಅಂತ. ಕಾರಣ ಇಷ್ಟೇ, ಸರ್ಕಾರದಿಂದ NSFDC ಅವರಿಗೆ ಖಾತ್ರಿ ಕೊಡಿ, ಖಾತ್ರಿ ಕೊಟ್ಟಾಗ ಏನಾಗುತ್ತೆ, ಅವರು ನಮಗೆ ಲೋನ್ ಕೊಡ್ತಾರೆ. ಆ ಲೋನ್ ತೊಗೊಂಡಾಗ ನಾವು ಉದ್ಧಾರಕ ಆಗ್ತೀವಿ ಅಂತ. ಇಲ್ಲಿ ನಾವು ಖಾತ್ರಿ ಇದಕ್ಕೆ ಬ್ಯಾಂಕ್ಗಳಿಗೆ ನಾವು ಶ್ಯೂರಿಟಿಗಳು ಕೊಡೋದಕ್ಕೆ ನಮ್ಮ ಹತ್ರ ಇಲ್ಲ, ಭೂಮಿ ಇಲ್ಲ, ಸ್ವಂತ ಮನೆಗಳಿಲ್ಲ, ಮತ್ತು ಯಾರೋ ಗೌರ್ಮೆಂಟ್ ಕೆಲಸದವರಿಲ್ಲ ನಾವು ಶ್ಯೂರಿಟಿಗಳು ಕೊಡೋದಕ್ಕೆ. ಇಲ್ಲಿ ಬ್ಯಾಂಕ್ಗಳಲ್ಲಿ ಶ್ಯೂರಿಟಿ ಕೊಡಿ ಅಂತ ಕೇಳ್ತಾರೆ. ಅದರಿಂದ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ. ಸರ್ಕಾರ ಕೊಡ್ತೀವಿ ಅಂತ ಒಪ್ಕೊಂಡಿದೆ. ಇಲ್ಲಿ ಪ್ರಾಪರಾಗಿ MD ಆಫೀಸಿಂದ ಪ್ರಾಪರಾಗಿ ಅದು ಪುಟಪ್ ಆಗಿ ಹೋಗಬೇಕು. ಪ್ರಾಪರಾಗಿ ಇವರು ಪುಟಪ್ ಮಾಡದೇ ಇರೋ ಕಾರಣ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಇವತ್ತಿನ ದಿನದ ಒಂದು ಪ್ರತಿಭಟನೆ ಕಾರಣ ಆಯಿತು. ಅದರಿಂದ ಈಗ ಅಧ್ಯಕ್ಷರವರ ಕಚೇರಿಗೆ ಹೋಗಿ ನಾವು ಕೊಟ್ಟಾಗ ಅಧ್ಯಕ್ಷರು ಇಲ್ಲ. ಅಲ್ಲಿ ಅಧ್ಯಕ್ಷರ ಪರವಾಗಿ ಅವ್ರ PA ಮತ್ತು ಸಂಬಂಧಪಟ್ಟ ಇಲಾಖೆಯ IAS ಕವಿತಾ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಮೇಡಮ್ಮು GM ಆಗಿದ್ದಾರೆ. ಅವ್ರು ಬಂದು ಅದನ್ನು ಅವ್ರ ಪರವಾಗಿ ವಹಿಸ್ಕೊಂಡು ತೊಗೊಂಡಿದ್ದಾರೆ. ಒಂದು ಸಭೆ ಕಾಲ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಸಭೆಯಲ್ಲಿ ಕೂತು ನಾವು ಇದನ್ನು ಇತ್ಯರ್ಥ ಮಾಡಬೇಕು, ಬೇಗ ಇದನ್ನು ಕಲಿಸ್ಕೊಡಿ ಅಂತಲೂ ಹೇಳಿದ್ದೀವಿ. ಆಯಿತು, ನಿಮ್ದೇನಿದೆ ಬಂದು ಹೇಳಿ ಮಾತಾಡಿ ಆಮೇಲೆ ಇದನ್ನು ಎಲ್ಲ ರೆಡಿ ಮಾಡಿ ಕಳಿಸಿ ಅಂತಲೂ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಈಗ ನಾವು ಈ ಪ್ರತಿಭಟನೆ ಈಗ ಕೈ ಬಿಡ್ತೇವೆ. ಅವರಿಂದ ಏನಾಗಬೇಕು? ಕವಿತಾ ಅಂತ ಹೇಳ್ಬಿಟ್ಟು ಅವರು IAS ಆಫೀಸರ್ ಆಗಿದ್ದಾರೆ. ಅಲ್ಲಿ ಅವರು ಆಡಳಿತ GM ಆಗಿದ್ದಾರೆ. ಅವರು ವಹಿಸ್ಕೊಂಡಿದ್ದಾರೆ. ನಾನು ಅಧ್ಯಕ್ಷದ ಪರವಾಗಿ ನಾವು ತಗೊಂಡು ಇದನ್ನು ಈ ಕೆಲಸ ಮಾಡ್ತೀವಿ ಅಂತೇಳಿ, ಪ್ಲಸ್ ಇದ್ರ ಬಗ್ಗೆ ಸಭೆ ಕರಿತೀವಿ ಅಂತಲೂ ಹೇಳಿದ್ದಾರೆ. ಸಭೆ ಕರೆದಾಗ ನೀವು ಬಂದು ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡಿ ಅಂತ. ಎಷ್ಟು ಜನಕ್ಕೆ ಒಳ್ಳೆದಾಗುತ್ತೆ ಅಧ್ಯಕ್ಷರೇ? ಸರ್, ಇದು ಈ ನಿರ್ಣಯದಿಂದ ಇಡೀ ಕರ್ನಾಟಕದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಒಳ್ಳೆಯದಾಗುತ್ತೆ ಸರ್. ಇಡೀ ಕರ್ನಾಟಕ, ಆಂಧ್ರದಲ್ಲೆಲ್ಲ ತಗೊತಾ ಇದ್ದಾರೆ. ಇದು ಆಲ್ರೆಡಿ ಅದರ್ ಸ್ಟೇಟ್ಗಳಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ನಿಲ್ಲಿಸಿದ್ದಾರೆ. ಇದು ಆಲ್ರೆಡಿ ಇವರು ನಿಲ್ಲಿಸೋದ ಕಾರಣ ಬೇಕಾದಷ್ಟು ಲೋಪದೋಷಗಳು ಅವರೇ ಸರ್ಕಾರ ಮಟ್ಟದಲ್ಲಿ ನಡೆದಿದೆ, ಆಗೋಗಿದೆ ಅದೆಲ್ಲನೂ. ಅದರಿಂದ ಈ ಹಿಂದೆ ಇರೋ ಫೈಲ್ನ ಇವರು ನವೀಕರಿಸಿ ಅಂತ ಈ ಹಿಂದೆ ಎಲ್ಲ ನಾವು ಕೊಟ್ಟಿರೋ ಮನವಿಗೆಲ್ಲ ಕೊಟ್ಟು ಕಳಿಸಿದ್ದಾರೆ. ಅವ್ರು ನವೀಕರಿಸೋದಿಲ್ಲ. ಪ್ರತ್ಯೇಕವಾಗಿ ನಮ್ಮ ಅರ್ಜಿನ ಮಾತ್ರ ನೀವು ಪರಿಗಣಿಸಿ ಅಂತ ನೀವು ಕಳಿಸಿದಾಗ ಅದು ಅವ್ರು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. FDಯಲ್ಲಿ ಇವರು ಆ ಟೈಪ್ ಮಾಡ್ತಾ ಇಲ್ಲ. ಏನು ಮಾಡ್ತಾರೆ, ಅದು ಸತ್ತೋಗಿರೋ ಫೈಲ್ನ ಅದನ್ನೇ ಕಳಿಸೋದಕ್ಕೆ ಇದನ್ನು ನವೀಕರಿಸಿ ಅಂತ ಅದನ್ನು ಕಳಿಸ್ತಾ ಇರೋದ್ರಿಂದ ನಮ್ಗೆ ಅನ್ಯಾಯ ಆಗ್ತಾಯಿದೆ. ಅದನ್ನು ಪ್ರತಿಭಟಿಸಿ ನಾವು ನಮ್ಮದೇ ಪ್ರತ್ಯೇಕವಾಗಿ ಕಳಿಸಿ ಅಂತ ನಾವು ಹೇಳ್ತಾ ಇದ್ದೀವಿ. FDಯಲ್ಲೂ ಅಷ್ಟೇ ನಿಮ್ಮದೇ ಪ್ರತ್ಯೇಕವಾಗಿ ಕಳ್ಸೋಕ್ಕೆ ಹೇಳಿ ನಾವು ಅದನ್ನು ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. NSFDC ಅವರು ನಾವು ಕೊಡ್ತೀವಿ ಲೋನು ನಿಮಗೆ ಅಂತ ಹೇಳ್ಬಿಟ್ಟು ಅವರು ಒಪ್ಕೊಂಡಿದ್ದಾರೆ. ಇಲ್ಲಿ ನಮಗೆ ಅಂಬೇಡ್ಕರ್ ನಿಗಮದಲ್ಲಿ ಪ್ರಾಪರ್ ಚಾನಲಾಗಿ ನಮಗೆ ಕೆಲಸ ಆಗ್ತಾಯಿಲ್ಲ. ಅಲ್ಲಿ ಅದನ್ನು ಅವ್ರ ಮುಂದೆ ಇಟ್ಟು ಇವಾಗ ಬಂದಿದ್ದೀವಿ. ನಿಮಗೆ ಭರವಸೆ ಇದೆಯಾ ಅಧ್ಯಕ್ಷ? ಇವಾಗ ನಮಗೆ ಅವರು ಇದನ್ನು ನೆಗ್ಲೆನ್ಸಿ ಮಾಡಿದಾಗ ಮತ್ತೆ ನಾವು ಪ್ರತಿಭಟನೆ ನಮ್ಮ ಹೆಸರು ತುಳಸಿ ಪ್ರಕಾಶ್ ಅಂತ, ಸಂಘಟನೆ ಅಧ್ಯಕ್ಷ. ಸಂಘಟನೆಗೆ